ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಜನರಿಗೆ ಹೋಗಿ ಬಿದ್ದು ಬರ್ತಿತ್ತು. ಫುಲ್ ಕ್ರೌಡ್. ಅವ್ರು ಭಾರಿ ಕಷ್ಟದಲ್ಲಿ ಕಟ್ಟಿದ್ದವ್ರು. ನಮ್ಮ ಥಿಯೇಟರ್ ದುಡ್ಡೆಲ್ಲ ಇತ್ತು, ತುಂಬಾ ಹಣ ಇದ್ದು ಕಟ್ಟಿದ್ದಲ್ಲ. ನಮ್ಮ ಮನೆ ಪೇಟೆಯಲ್ಲಿ ಇವರು, ಅಲ್ಲಿಂದ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರು ಹಾಕ್ದವ್ರಿಗೆ 100-200 ರೂಪಾಯಿ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವರೇ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರು ಬಿಡ್ತಿದ್ರು. ಪ್ರೊಡಕ್ಷನ್ ಅವ್ರು ಇದ್ದಾರಲ್ಲ, ಅವರ ಲಾಭನ ಮಾತ್ರ ನೋಡೋದು, ಥಿಯೇಟ್ರದವ್ರ ಲಾಭ ನೋಡ್ತಾ ಇರಲಿಲ್ಲ. ಇದೆಲ್ಲ ವರ್ಕೌಟ್ ಆಗ್ತಾ ಇರಲಿಲ್ಲ. ಕಲೆಕ್ಷನ್ ಈ ಕರೋನಾ ಬಂದ ನಂತರ ಕಲೆಕ್ಷನ್ ಡೌನ್ ಆಗ್ತದೆ. ನಮಸ್ಕಾರ, ಜನಪ್ರತಿನಿಧಿಯ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಜುವಕ್ವಾಡಿ. ನಾನಿವತ್ತು ಕುಂದಾಪುರ ನಗರದ ಪ್ರತಿಷ್ಠಿತ ಥಿಯೇಟರ್ಗಳಲ್ಲಿ ಒಂದಾಗಿದ್ದಂತಹ ವಿನಾಯಕ ಥಿಯೇಟರ್ನ ಮುಂಭಾಗದಲ್ಲಿ ಇದ್ದೇನೆ. ನಾನಿಲ್ಲಿ ನಿಲ್ಲೋದಕ್ಕೂ ಕೂಡ ಒಂದು ಬಹಳ ಪ್ರಮುಖವಾದಂತಹ ಕಾರಣ ಇದೆ. ಅದೆಲ್ಲವನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. 1983-84 ಕಾಲಘಟ್ಟದಲ್ಲಿ ವಿನಾಯಕ ಥಿಯೇಟರ್ ಇಲ್ಲಿ ಆರಂಭ ಆಗುತ್ತೆ. ಕುಂದಾಪುರದಲ್ಲಿ ಮನರಂಜನೆಗೆ ಬೇರೆ ಯಾವುದೇ ಪರ್ಯಾಯದ ವ್ಯವಸ್ಥೆ ಇಲ್ಲದ ಕಾಲಘಟ್ಟದಿಂದ ಈ ನಗರದ ಜನರಿಗೆ ಒಂದು ಮನರಂಜನೆಯನ್ನ ಯಶಸ್ವಿಯಾಗಿ ನೀಡುತ್ತಾ ಬಂದಿದೆ. 1983 ನಿಮಗೆ ನೆನಪಿರಬಹುದು, ಕನ್ನಡದ ಶ್ರೇಷ್ಠ ಮಾನ್ಯ ನಟ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಸೂಪರ್ ಹಿಟ್ ಸಿನಿಮಾ ಕವಿರತ್ನ ಕಾಳಿದಾಸ ಸಿನಿಮಾದಿಂದ ಆರಂಭಗೊಂಡಂತ ಈ ಥಿಯೇಟರ್ ಮೊನ್ನೆ ಅಂದ್ರೆ ಕನ್ನಡ ಚಿತ್ರರಂಗದ ಈಗಿನ ಸೂಪರ್ ಸ್ಟಾರ್ ಹೀರೋ ಡಿ ಬಾಸ್ ಅಂತಲೇ ಕರೆಸಿಕೊಳ್ಳುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕಾಟೇರ ಸಿನಿಮಾ ತನಕ ಯಶಸ್ವಿಯಾಗಿ ಇಲ್ಲಿನ ಜನರಿಗೆ ಮನರಂಜನೆಯನ್ನ ಉಣಬಡಿಸಿತು ಈ ವಿನಾಯಕ ಥಿಯೇಟರ್. ಆದ್ರೆ ಈಗ ವಿನಾಯಕ ಥಿಯೇಟರ್ ನೆನಪು ಮಾತ್ರ, ಅಂದ್ರೆ ಈಗ ಮುಚ್ಚಲ್ಪಟ್ಟಿದೆ. ಕೆಲವು ಕಾರಣಗಳಿಂದಾಗಿ, OTT ಮತ್ತು ಇತರ ಒಂದಿಷ್ಟು ತಾಂತ್ರಿಕ ಕಾರಣಗಳಿಂದಾಗಿ ವಿನಾಯಕ ಥಿಯೇಟರ್ ಮುಚ್ಚಲ್ಪಟ್ಟಿದೆ. ನಿಮ್ಗೆ ಗೊತ್ತಿರ್ಲಿ, ನಿಮ್ಗೆ ಒಂದು ಇನ್ಫಾರ್ಮೇಶನ್ ನಾನು ಕೊಡ್ತೇನೆ. ವಿನಾಯಕ ಥಿಯೇಟರ್ಗೆ ಬರುವಂತಹ ಎಲ್ಲಾ ಚಿತ್ರ ರಸಿಕರು ಇಲ್ಲಿ ನಿಂತು ಟಿಕೆಟ್ ಅನ್ನ ಪಡಿತಾ ಇದ್ರು. ಇಲ್ಲಿ ಸರದಿ ಸಾಲಿನಲ್ಲಿ ನಿಂತು ಟಿಕೆಟ್ ಅನ್ನ ಪಡಿತಾ ಇದ್ರು. ಕವಿರತ್ನ ಕಾಳಿದಾಸ ಸಿನಿಮಾ ಆರಂಭ ಆದ ಕಾಲಘಟ್ಟದಲ್ಲಿ ಬಾಲ್ಕನಿಗೆ ₹3.25 ಟಿಕೆಟ್ ಇತ್ತಂತೆ. ನಿಮ್ಗಿದು ಆಶ್ಚರ್ಯ ಅನಿಸ್ಬಹುದು. ಪ್ರಥಮ ದರ್ಜೆಗೆ ₹2.80 ಟಿಕೆಟ್ ಇತ್ತಂತೆ. ಆದ್ರೆ ಕಾಟೇರ ಸಿನಿಮಾ ಪ್ರದರ್ಶನದ ಹೊತ್ತಿಗೆ ಬಾಲ್ಕನಿಗೆ ₹100, ಪ್ರಥಮ ದರ್ಜೆಗೆ ₹80 ಇತ್ತು. ಸೊ ಸರ್, ನಾವು ಆಗೆಲ್ಲ ಈ ಸಿನಿಮಾ ಥಿಯೇಟರ್ ಅಲ್ಲಿ ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿಂದ ನಾವು ಎಂಟರ್ ಆಗ್ತಿದ್ವಿ ಸಿನಿಮಾಕ್ಕೆ. ಸೊ ಇಲ್ಲಿ ನಿಮ್ಗೆ ವೆಲ್ಕಮ್ ಮಾಡ್ತೇನೆ. ಈಗ ನೀವು ಸಿನಿಮಾಕ್ಕೆ ಕರ್ಕೊಂಡು ಹೋಗುತ್ತಾ ಇಲ್ಲ, ಈಗ ಈ ಥಿಯೇಟರ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ನಮ್ಗೆ. ಇಲ್ಲಿಂದ ಎಂಟ್ರೆನ್ಸ್ ಎಲ್ಲ ಟಿಕೆಟ್ ಅನ್ನ ಕಟ್ ಮಾಡ್ಕೊಂಡು ಜನ ಇಲ್ಲಿ ಫಸ್ಟ್ ಕ್ಲಾಸಿಗೆ ಇಲ್ಲಿ ಹೋಗ್ತಿದ್ರು. ಅಲ್ಲಿ ಬೋರ್ಡ್ ತೋರಿಸಿ ಇಲ್ಲಿ ಈ ಕಡೆ ತೋರ್ಸ್ಲಿಕ್ಕೆ ಬೇಜಾರಾಗ್ತದೆ. ಯಾಕಂದ್ರೆ ಎಲ್ಲ ಖಾಲಿ ಮಾಡಿ ಸೀಟ್ ಗೀಟ್ ಎಲ್ಲ ತೆಗ್ದಿದ್ದೇವೆ, ಸ್ಕ್ರೀನು ಸಹ ಎಲ್ಲ ತೆಗ್ದೆ, ಸೌಂಡ್ ಸಿಸ್ಟಮ್ ಎಲ್ಲ ತೆಗ್ದು, ಸ್ಪೀಕರ್ಸ್ ಎಲ್ಲ ಅಲ್ಲೆಲ್ಲ ಬಿದ್ದಿದೆ. ಸರ್, ಒಂದು ಎಷ್ಟು ಸೀಟ್ ಇತ್ತು ಇಲ್ಲ ಆವಾಗ? ಎಷ್ಟು ಸೀಟ್ಸ್ ಇತ್ತು ಇಲ್ಲಿ? 276 ಸೀಟ್ ಇತ್ತು. 276 ಸೀಟ್. ಇಲ್ಲಿ 276 ಸೀಟ್. ಸೀಟ್ ಎಲ್ಲ ತೆಗ್ದು ಒಂದೊಂದು ಎಲ್ಲ ಖಾಲಿ ಮಾಡಿದ್ದೇವೆ. ಫ್ಯಾನ್ ಎಲ್ಲ ಇದೆ. ಸರ್, ನೀವು ಆಗ ಹೇಳ್ತಿದ್ರಿ ಕವಿರತ್ನ ಕಾಳಿದಾಸ ಸಿನಿಮಾ ಸ್ಟಾರ್ಟ್ ಆಗುವಾಗ ಫಸ್ಟ್ ಕ್ಲಾಸಿಗೆ ₹2.80 ಅಂತ. ಸೊ ಆಗಿದ್ದೆಲ್ಲ ನೆನಪಿದ್ಯಾ? ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ? ಆಗ ₹2.80 ಅಂದ್ರೆ ಅದು ಆಗ ಜನರಿಗೆ ಅದೇ ದೊಡ್ಡ ಅಮೌಂಟ್. ಮತ್ತೆ ಪಿಕ್ಚರ್ ಹೈಯರ್ ಎಲ್ಲ ಕಡಿಮೆ ಇತ್ತು. ಹೌದು ಹೌದು. ಸೊ ಈಗ ಬಂದ ಹಾಗೆ ಇಲ್ಲ. ಈಗ ಬಂದಾಗಿಲ್ಲ. ಪಿಕ್ಚರ್ ಹೈಯರ್ ಕಡಿಮೆ ಇದ್ರಿಂದ ನಾವೆಲ್ಲ FH ಮಾಡಿ ಹಾಕ್ತಿದ್ವಿ. FH ಅಂದ್ರೆ ಫಿಕ್ಸೆಡ್ ಹೈಯರ್, ಒಂದು ರನ್ನಿಂಗ್. ನೀವು ಎಷ್ಟು ದಿವಸ ಬೇಕಾದ್ರೂ ರನ್ ಮಾಡ್ಬೋದು. ಅದು ರೀಲ್ ಆದ ಕಾರಣ ಅದಕ್ಕೆ ಲೈಸೆನ್ಸ್ ಏನು ಬೇಡ. ಅವ್ರು ಬಾಕ್ಸ್ ಕಳಿಸಿ ಕೊಟ್ರೆ ಆಯ್ತು. ಬೆಂಗಳೂರಿಂದ ಬಾಕ್ಸ್ ಬಂದ ಕೂಡಲೇ ಅದನ್ನು ಹೊತ್ಕೊಂಡ್ ಬಂದು ಪುನಃ ಎಲ್ಲ ರೀಲ್ ಒಂದ್ಸರಿ ಚೆಕ್ ಮಾಡಿ ಶೋ ಕೊಡ್ತಿದ್ವಿ. ಅದಕ್ಕೆ ಈ UFO ನಮ್ಮನೆ ಲೈಸೆನ್ಸ್ ಏನ್ ಬೇಕಾಗಿರ್ಲಿಲ್ಲ.
ಅವ್ರು ಬಾಕ್ಸ್ ಕೊಟ್ರೆ ಅದು ನಮ್ಗೆ ಲೈಸೆನ್ಸ್ ಕೊಟ್ಟಂಗೆ. ಸರ್, ಒಂದು ಇಂಟ್ರೆಸ್ಟಿಂಗ್ಲಿ ಕೇಳ್ತಾ ಇರೋದು, ಆಗೆಲ್ಲ ಪ್ರೊಡಕ್ಷನ್ ಹೌಸಿಗೂ ಮತ್ತೆ ಥಿಯೇಟರ್ಗೆ ಯಾವ ರೀತಿಯ ಒಂದು ಕನೆಕ್ಷನ್ ಇತ್ತು ಅಂತ? ಅದು ಕನೆಕ್ಷನ್ ಏನೂ ಇಲ್ಲ. ಅವರು ಪ್ರೊಡಕ್ಷನ್ ಅವರು ಇದ್ದಾರಲ್ಲ, ಅವರು ಅವರ ಲಾಭನ ಮಾತ್ರ ನೋಡೋದು, ಥಿಯೇಟರ್ನವ್ರ ಲಾಭನ ನೋಡ್ತಾ ಇರಲಿಲ್ಲ. ಯಾಕಂದ್ರೆ ಆಗ ಪಿಕ್ಚರ್ ನೋಡೋರು ಜನಸಂಖ್ಯೆ ಜಾಸ್ತಿ ಇದ್ದಿದ್ರಿಂದ ನಮ್ಗೆ ವರ್ಕೌಟ್ ಆಗ್ತಿತ್ತು. ಈಗ ನಾವು FH ಮಾಡಿ ತಂದ್ರು, ನಾವು ಎಷ್ಟು ಕೊಟ್ಟಿದೀವೋ 1 ವಾರ 2 ವಾರ ರನ್ ಮಾಡಿ ಆಗ ನಮ್ಗೆ ವರ್ಕೌಟ್ ಆಗ್ತಿತ್ತು. ಎಲ್ಲ ಲೇಬರ್ ಇದು ನಮ್ಮ ಸ್ಟಾಫ್ ಸಂಬಳನೂ ಕಡಿಮೆ ಇತ್ತು, ಹಾಗಾಗಿ ವರ್ಕೌಟ್ ಆಗ್ತಿತ್ತು. ಕರೆಂಟ್ ಬಿಲ್ಲು ಕಡಿಮೆ ಇತ್ತು. ಆಗ ಕರೆಂಟ್ ಬಿಲ್ 3,000 ರೂಪಾಯಿ ಬರ್ತಿತ್ತು. 40 ವರ್ಷದ ಹಿಂದೆ 3,000 ರೂಪಾಯಿ ಬರ್ತಿತ್ತು. ಈಗ ಇವತ್ತು 25-30 ಸಾವಿರ ರೂಪಾಯಿ ಬರ್ತದೆ ಮಂತ್ಲಿ. ಎಷ್ಟು ಡಿಫ್ರೆನ್ಸ್ ಆಯ್ತು ನೋಡಿ. ಅದೇ ಈಗ ಡಿಫ್ರೆನ್ಸ್ ಅದೇ. ಅದಕ್ಕೆ ಇದರಿಂದ ಮೇಂಟೆನೆನ್ಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಹಾಗಾಗಿ ಬಂದ್ ಮಾಡ್ಬೇಕಾಯ್ತು. ಇದನ್ನೆಲ್ಲ ನೋಡುವಾಗ ಬೇಜಾರಾಗ್ತದೆ. ಇದೆಲ್ಲ ಖಾಲಿ ಜಾಗ ನಿಮ್ಗೆ ತೋರ್ಸ್ಲಿಕ್ಕೂ ನಮ್ಗೆ ಬೇಜಾರಾಗ್ತದೆ. ಏನ್ ಮಾಡ್ಲಿಕ್ಕಿಲ್ಲ ಸರ್. 40 ವರ್ಷ ಸರ್, ನಿಮ್ ತಂದೆಯವರು ಈ ಸಿನಿಮಾ ಥಿಯೇಟರ್ ಅನ್ನ ಕಟ್ಟಬೇಕಾದ್ರೆ ಸೊ ಈ ಬಿಲ್ಡಿಂಗ್ ಹೇಗಿತ್ತು ನಿಮ್ಗೆ ನೆನಪಿದ್ಯಾ ಅದೆಲ್ಲ? ಇಲ್ಲ, ಬಿಲ್ಡಿಂಗ್ ಇದೆ ಸೇಮ್ ಸೇಮ್. ಏನು ನವೀಕರಣ ಏನು ಮಾಡಿಲ್ಲ, ಬಣ್ಣ ಎಲ್ಲ ಮಾಡಿದೆ. ಸೊ ಈ ಸ್ಕ್ರೀನ್ ಅದು ಇದು ಅಲ್ಲ ಅಂದ್ರೆ ಈಗ ಮೊದ್ಲು ಆ ಮೇಲ್ಗಡೆ ಲೈಟ್ ಎಲ್ಲ ಇದೆಯಲ್ಲ, ಅದೆಲ್ಲ ಬಲ್ಬ್ ಇತ್ತು. ಈಗ LED ಲೈಟ್, LED ಬಲ್ಬ್ ಹಾಕಿದ್ದೇವೆ ಅಷ್ಟೇ ಡಿಫರೆನ್ಸ್. ಅಂದ್ರೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಸರಿಯಾಗಿ ಕರೆಂಟ್ ಪವರ್ ಕಡಿಮೆ ಖರ್ಚು ಆಗ್ಲಿಕ್ಕೋಸ್ಕರ LED ಬಲ್ಬ್ ಹಾಕಿದ್ದೀವಿ. ಸೊ ಒಂಚೂರು ಸ್ಕ್ರೀನ್ ಹತ್ರ ಬನ್ನಿ ಸರ್. ನೀವಾಗ ಹೇಳ್ತಾ ಇದ್ರಿ ಸೊ ಒಂದ್ 10-12 ವರ್ಷಗಳ ಹಿಂದೆ ಈ ಸ್ಕ್ರೀನ್ ಮತ್ತೆ ಪ್ರೊಜೆಕ್ಟ್ ಎಲ್ಲ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂತು ಕಾಲಕ್ಕೆ ತಕ್ಕಂಗೆ ಅಂತ. ಸೊ ಒಂಚೂರು ಎಕ್ಸ್ಪ್ಲೈನ್ ಮಾಡಿ. ಅಂದ್ರೆ ಈ ಸ್ಕ್ರೀನ್ ಇದೆಯಲ್ಲ, ಮೊದಲು ಫ್ಲಾಟ್ ಸ್ಕ್ರೀನ್ ಇತ್ತು. ಅಂದ್ರೆ ಫ್ಲಾಟ್ ಅಂದ್ರೆ ಸ್ಟ್ರೈಟ್ ಹೀಗೆ. ಆಮೇಲೆ ಈಗ 10 ವರ್ಷದ ಹಿಂದೆ ನಾವು ರಿನೋವೇಷನ್ ಮಾಡುವಾಗ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ಫ್ಲೋಟಿಂಗ್ ಸ್ಕ್ರೀನ್ ಅಂತ ಹೇಳಿ ಬಂತು. ಹೀಗೆ ಸ್ವಲ್ಪ ಬೆಂಡ್ ಓವಲ್ ಶೇಪ್ ತರ. ಅದು ಅಂದ್ರೆ ಸ್ಕ್ರೀನ್ ಪಿಕ್ಚರ್ ಬೀಳುವಾಗ ಸೈಡ್ ಇದ್ದೆಲ್ಲ ಜನರು ಎಲ್ಲ ಸ್ವಲ್ಪ ಎದ್ದು ತೋರ್ತಿದ್ರು ಸ್ಕ್ರೀನ್ ಮೇಲೆ ಎಲ್ಲ ಇಟ್ಟು ಬೀಳುವಾಗ. ಅದಕ್ಕೋಸ್ಕರ ಆ ಟೈಪ್ ಮಾಡಿದ್ದು. ಅದನ್ನು ಮಾಡಿರೋದು ಅದು 10 ವರ್ಷದ ಕೆಳಗಡೆ UFO ಹಾಕುವಾಗ ಮಾಡಿದ್ದು. 2013 ಹಾಕಿದ್ದು. UFO ಹಾಕುವಾಗ ಅದೆಲ್ಲ ಮಾಡಿದ್ದು. ಆ UFO ಆವಾಗಲೇ ಸೌಂಡ್ ಸಿಸ್ಟಮ್ ಡಾಲ್ಬಿ ಸಿಸ್ಟಮ್ ಎಲ್ಲ ಆಗ್ಲೇ ಮಾಡಿದ್ದು. UFO ಹಾಕುವಾಗಲೇ ಮಾಡಿದ್ದು. ಅದಕ್ಕೂ ಮೊದಲು ಆ ಸಿಸ್ಟಮ್ ಎಲ್ಲ ಇರಲಿಲ್ಲ, ಡಾಲ್ಬಿ ಸಿಸ್ಟಮ್ ಇರಲಿಲ್ಲ. ಆದರೂ ನಾವು ಇದು ಪಿಕ್ಚರ್ ಹಾಕಿದ್ವಿ. ಯಾವುದು ಅಂದರೆ ಅದು ನಮ್ಮ ಅಪ್ಪು ಪಿಕ್ಚರು ಯಾವುದು ಇಲ್ಲಿ ಕೇಳ್ತೇನೆ, ಹತ್ರ ನೆನಪು ಬರುತ್ತೆ. ಅಣ್ಣ ಬಾಂಡ್, ಕರೆಕ್ಟ್. ಅಣ್ಣ ಬಾಂಡ್ ಪಿಕ್ಚರ್ ಹಾಕುವಾಗ ಸ್ವಲ್ಪ ಡಾಲ್ಬಿ ಸಿಸ್ಟಮ್ ಬಂತು ಆ ರೀಲ್ನಲ್ಲಿ. ಅಲ್ಲಿ ನಾವು ಅದರಲ್ಲಿ ಒಂದು ಪ್ಲೇಯರ್ ಇದೆ, ಪ್ಲೇಯರ್ ಅದಕ್ಕೆ CD ಬರ್ತಿತ್ತು ಇದ್ರೊಟ್ಟಿಗೆ. ಆ CD ಹಾಕಿದ್ರೆ ಈ ಸರೌಂಡಿಂಗ್ ಮ್ಯೂಸಿಕ್ ಎಲ್ಲ ಸಪ್ರೇಟ್ ಆಗಿ ಬರ್ತಾ ಇತ್ತು. ಅದ್ರಲ್ಲಿ ಭಾರಿ ಚೆನ್ನಾಗಿ ಕೇಳ್ತಾ ಇತ್ತು ಮ್ಯೂಸಿಕ್ ಎಲ್ಲ. ಡಾಲ್ಬಿ ಸಿಸ್ಟಮ್ ಬಂತು ಆಗ. ಅದು ಒಂದೇ ಲಾಸ್ಟ್ ಅಣ್ಣ ಬಾಂಡ್ ಪಿಕ್ಚರೇ ಲಾಸ್ಟ್. ಆಮೇಲೆ UFOದಲ್ಲೇ ಪ್ಲೇ ಮಾಡಿ ಶುರು ಮಾಡಿದ್ವಿ. ಸರ್, ನೀವು ಪ್ರಾಜೆಕ್ಟ್ ರೂಮ್ ಅಲ್ಲೇ ಕೂತ್ಕೊಂಡು ಸಾಧಾರಣ ಒಂದು ಎಷ್ಟು ಮೂವೀಸ್ ಅನ್ನು ನೋಡಿದಿರಿ ನೀವು? ನಾವು ಮೂವಿ ನೋಡುದೇ ಇಲ್ಲ, ಅಲ್ಲೇ ಎಲ್ಲಿದ್ರೆ ಅಲ್ಲಿ ಏನಾದ್ರು ರೀಲ್ ಕಟ್ ಆಗ್ತದೆ. ಆ UFO ಬಂದ ನಂತರ ನಿಮ್ಗೇನು ಅದು ಏನು ಪ್ರಾಬ್ಲಮ್ ಇಲ್ಲ. ಒಂದ್ಸರಿ ಕೋಡ್ ಹಾಕಿ ಚಾಲು ಮಾಡಿ ಬಿಟ್ರೆ ಇಂಟ್ರೋಲ್ ವರೆಗೆ ಹೋಗ್ತಾ ಇರ್ತದೆ. ಇನ್ನು ಕರೆಂಟ್ ಹೋದಾಗ ಮಾತ್ರ ಪಾಸ್ ಮಾಡ್ಬೇಕು. ಪಾಸ್ ಮಾಡಿದಾಗ ಅಲ್ಲೇ ನಿಂತಿರ್ತದೆ ಪಿಕ್ಚರ್, ನೀವು ನೋಡಿರ್ಬೋದು. ಸೊ ಹಾಗೆಲ್ಲ ಒಂದು ಕರೆಂಟ್ ಹೋಗುವ ಸಮಸ್ಯೆ ಎಲ್ಲ ಇತ್ತು. ಕರೆಂಟ್ ಈಗಲೂ ಇತ್ತಲ್ಲ, ಈಗ ಈಗಲ್ಲ. ಅದಂದ್ರೆ ಅದಕ್ಕೂ ಸಮಸ್ಯೆ ಪರಿಹಾರಕ್ಕೆ ಉಂಟು. UPS ಹಾಕಿ ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ಲಕ್ಷ ಕಡಲೆ ರೂಪಾಯಿ ಬೇಕು ಮತ್ತೆ UPS ಗೆಲ್ಲ.
ಅಷ್ಟೆಲ್ಲ ಬೇಡ ಅಂತೇಳಿ ನಾವು UPS ಹಾಕ್ಲಿಲ್ಲ, ಕರೆಂಟ್ ಹೋಗೋದು ಕಡಿಮೆ ಉಂಟಲ್ಲ ಅಂದ್ರೆ. ಹಾ. ಕರೆಂಟ್ ಹೋದ ಕೂಡಲೇ ಹೊರಗೆ ನಾವು ಗೇಟ್ ಕೀಪರ್ ಹೋಗಿ ಜನರೇಟರ್ ಪಕ್ಕ ಚಾಲು ಆನ್ ಮಾಡ್ತಾ ಮಾಡ್ತಿದ್ದ. ಇದ್ರು. ಕೂಡಲೇ ಮತ್ತೆ 1 ನಿಮಿಷ ಹಾ. ಗೊತ್ತಾಗೋದಿಲ್ಲ ಇತ್ತು. ಆದರೆ ರೀಲ್ನಲ್ಲಿ ಮಾತ್ರ ಕರೆಂಟ್ ಹೋದಾಗ ಹಾ. ಅದು ಕಟ್ ಆಗ್ತಿತ್ತು. ರೀಲ್ ಕಟ್ ಆಗ್ತಿತ್ತು. ಹೌದು, ರೀಲ್ ಕಟ್ ಆಗ್ತಿತ್ತು, ಸೀನ್ ಮುಂದೆ ಹೋಗ್ತಿತ್ತು. ಓ, ಓ. ಆಗ ಒಳಗೆ ಕೂತು ಜನ ಬೊಬ್ಬೆ ಅಂತ ಬೊಬ್ಬೆ ಹಾಕ್ತಿದ್ರು. ಸೊ ಅದೆಲ್ಲ ನೀವು ನೋಡಿದ. ಹೌದೌದು. ಕಟ್ ಮಾಡಿದ್ಯಾ ಅಂತ ಹೇಳಿ ಕೂಗ್ತಿದ್ರು. ಆದ್ರೆ ಈ ಯೋಫೋದಲ್ಲಿ ಆ ನಮ್ಮನೆ ಇಲ್ಲ. ಏನಿದ್ರು ಓಡ್ತಾ ಅದು ನಿಂತಿದ್ದ ಕೂಡಲೇ ಜನರಿಗೆ ಅಂದಾಜು ಆಯ್ತು ಕರೆಂಟ್ ಹೋಗಿ ಈಗ ಬರ್ತದೆ ಅಂತ ಹೇಳಿ. ಅಷ್ಟು ಗಲಾಟೆ ಮಾಡ್ತಾ ಇರ್ಲಿಲ್ಲ. ಸರಿ, ಮೊದ್ಲೆಲ್ಲ ಅಂದ್ರೆ ಈಗ ಮನೋರಂಜನೆಗಿರ್ಲಿ, ಎಂಟರ್ಟೈನ್ಮೆಂಟ್ಗಾಗ್ಲಿ ಬೇರೆ ಯಾವ್ದು ದಾರಿಗಳಿರ್ಲಿಲ್ಲ, ಸಿನಿಮಾ ಒಂದೇ. ಸೊ ಈಗ ಮೊಬೈಲ್ ಇದೆ, ಒಂದು 10-15 ವರ್ಷದ ಹಿಂದೆ ಮೊಬೈಲ್ ಬಂದಿದೆ, ಎಲ್ಲವೂ ಸಿನಿಮಾನು ಕೂಡ ಮೊಬೈಲ್ ಅಲ್ಲೇ ನೋಡ್ಬೋದು, ಲ್ಯಾಪ್ಟಾಪ್ ಅಲ್ಲಿ ನೋಡ್ಬೋದು, ಎಲ್ಲ ಆನ್ಲೈನ್ ಅಲ್ಲೇ ಸಿಗುತ್ತೆ ಈಗ. ಸೊ ಆಗ ಈ ಕುಂದಾಪುರದ ಜನರಲ್ಲಿ ಒಂದು ಯಾವ ರೀತಿಯ ಒಂದು ಹುಮ್ಮಸ್ಸಿತ್ತು ಸರ್ ಸಿನಿಮಾಗಳನ್ನ ನೋಡೋದಕ್ಕೆ? ಸೊ ನಾವು ಈಗ್ಲೂ ಕೆಲವು ಭಾಗಗಳಿಗೆ ಕರ್ನಾಟಕದಲ್ಲಿ, ಈಗ ಮಂಡ್ಯ ನೋಡಿ ಅಥವಾ ಮೈಸೂರಲ್ಲಿ ನೋಡಿ, ಈಗ್ಲೂ ಸಿನಿಮಾ ಅಂತ ಹೇಳಿದ್ರೆ ಹುಚ್ಚೆದ್ದು ಬರ್ತಾರೆ ಜನ. ಸೊ ಆಗ ಹೇಗಿತ್ತು ಅಂತ ಹೇಳಿದ್ರೆ, ಜನಕ್ಕೆ 3-4 ವಾರ ಪಿಕ್ಚರ್ ನಡೆದ್ರೆ ಅವ್ರಿಗೆ ಭಾರಿ ಬೇಜಾರ. ಇನ್ನು ಯಾವಾಗ ಚೇಂಜ್, ನೆಕ್ಸ್ಟ್ ಪಿಕ್ಚರ್ ಯಾವ್ದು ಅಂತ ಬಂದು ಕೇಳ್ತಾ ಇದ್ರು. ನಾವು ನೆಕ್ಸ್ಟ್ ಪಿಕ್ಚರ್ ಇದ್ದು ಕಮ್ಮಿಂಗ್ ಪೋಸ್ಟ್ ಹಾಕಿದ್ಕೊಳ್ಳೋ ಅವ್ರಿಗೆ ಭಾರಿ ಖುಷಿ. ಯಾವಾಗ ಚೇಂಜ್ ಅಂತ ಕೇಳ್ತಾರೆ. ಅದೇ ಅವ್ರು ಕೆಲವರಿಗೆ ಟೈಮ್ ಪಾಸ್ ಆಗೋದಿಲ್ಲ ಅಂತ ಹೇಳಿ ನೋಡಿದ ಪಿಕ್ಚರ್ ಅನ್ನೇ 3-4 ಸರಿ ನೋಡಿದವರು ಇದ್ದಾರೆ. ತುಂಬಾ ಜನ ಅವ್ರಿಗೆ ಆ ಪಿಕ್ಚರ್ ಹುಚ್ಚಿದ್ದವರು ನೋಡ್ತಿದ್ರು. ಅದೊಂದು ಅಡ್ವಾಂಟೇಜ್ ನಮ್ಗೆ. ಒಂದ್ಸರಿ ಬಂದ ಪುನಃ ರಿಪೀಟ್ ಆಗ್ತಾ ಇದ್ದಾನಲ್ಲ, ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಟಿಕೆಟ್ ಕೊಡುವಾಗ, ಅದು ಮಾಡುವಾಗ, ಒಳ ಬರುವಾಗ ಅದೇ. ಮತ್ತೆ ಆಗ ಈ ಪಿಕ್ಚರ್ ರೀಲ್ ಇದ್ದಾಗ ಅದು ಇದಾದ್ರೆ ಅವ ಆ ಸೀನ್ ಇಲ್ಲ ಅಂತ ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಮಾಡ್ತಿದ್ದ. ಆ ಸೀನ್ ಇಲ್ಲ, ಈ ಸೀನ್ ಇಲ್ಲ ಅಂತ ಹೇಳಿ. ನೋಡಿ ಅವ್ರಿಗೆ ಅಭ್ಯಾಸ ಆಗಿರ್ತದಲ್ಲ, ಅದು ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿದ್ದ ಬಂದು. ಆಗ ನಾವು ಅವ್ರಿಗೆ ಏನಾದ್ರು ಹೇಳಿ ಸಮಾಧಾನ ಮಾಡಿ. ಸರ್, ನಿಮ್ಗೆ ನೆನಪಿದ್ಯಾ ಅಪ್ಪನಿಗೆ ನಿಮ್ ತಂದೆಯವರಿಗೆ ಹೇಗೆ ಇದೊಂದು ಥಿಯೇಟರ್ ಅನ್ನ ಬಿಲ್ಡ್ ಮಾಡ್ಬೇಕು ಅಂತ ಮನಸ್ಸಾಯ್ತು? ಅವ್ರು ಏನಾದ್ರು ಸಿನಿಮಾ ಬ್ಯಾಕ್ ಗ್ರೌಂಡ್ ನಿಮ್ ಫ್ಯಾಮಿಲಿಗೆ? ಅವ್ರು ಯಾರಿಗೂ ನಮ್ಗೆ ಸಿನಿಮಾ ಬ್ಯಾಕ್ ಗ್ರೌಂಡ್ ನಾವು ಯಾರು ಅಲ್ಲ. ನಮ್ ತಂದೆಯವರಿಗೆ ಅವರು ಬ್ಯಾಂಗ್ಳೂರಿಗೆ ಹೋಗ್ತಿದ್ರು ಆಗಾಗ. ನನ್ನ ಅಕ್ಕನ ಮನೆ ಬ್ಯಾಂಗ್ಳೂರಲ್ಲಿ ಹೋದಾಗೆಲ್ಲ ಪಿಕ್ಚರ್ ನೋಡಿ ಅವ್ರಿಗೆ ಪಿಕ್ಚರ್ ಇದೊಂದು ಹುಚ್ಚು, ಅದೇ ಪಿಕ್ಚರ್ ನೋಡೋ ಹುಚ್ಚು ಇತ್ತು. ಆಗ ನಾವು ಆದ್ರೆ ಒಂದು ಕುಂದಾಪುರದಲ್ಲಿ ಒಂದು ಥಿಯೇಟರ್ ಕಟ್ಟಬೇಕಂದ್ರೆ ಮಾಡ್ಬೇಕು ಆ ಇದರಲ್ಲಿ ಅವ್ರು ಕಟ್ಟಿದ್ದು. ಆದ್ರೆ ಅವ್ರು ಭಾರಿ ಕಷ್ಟದಲ್ಲಿ ಕಟ್ಟಿದ್ದವ್ರು. ನಮ್ಮ ಥಿಯೇಟರ್ ದುಡ್ಡೆಲ್ಲ ಇತ್ತು, ತುಂಬಾ ಹಣ ಇದ್ದು ಕಟ್ಟಿದ್ದಲ್ಲ. ನಮ್ಮ ಮನೆ ಪೇಟೆಯಲ್ಲಿ ಇರೋದು. ಅಲ್ಲಿಂದ ಸೈಕಲ್ ಮೆಟ್ಕೊಂಡು ಬಂದು ಇಲ್ಲಿ ಗೋಡೆಗೆ ನೀರು ಹಾಕ್ದವನಿಗೆ 100-200 ರೂಪಾಯಿ ದುಡ್ಡು ಕೊಡ್ಬೇಕಾಗ್ತದೆ ಅಂತ ಹೇಳಿ ಅವರೇ ಸೈಕಲ್ ಮೆಟ್ಕೊಂಡ್ ಬಂದು ಇಲ್ಲಿ ಗೋಡೆಗೆ ನೀರು ಬಿಡ್ತಿದ್ರು. ಸೊ ಆ ತರ ಒಂದು ಬಿಲ್ಡ್ ಆಗಿರೋ ಥಿಯೇಟರ್. ಆಗ ಅವರಿಗೂ ಎಲ್ಲ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಿದ್ವಿ. ನೆನಪಿದೆ ಬಿಲ್ಡ್ ಆಗುವಾಗ ಎಲ್ಲ ನೀರ್ ನಿಲ್ಸು, ಈ ಕಾಂಕ್ರೀಟಿಗೆಲ್ಲ ನೀರ್ ನಿಲ್ಸೋದು ಅದೆಲ್ಲ ಮಾಡ್ತಿದ್ವಿ ಅವರೊಟ್ಟಿಗೆ. ಸೊ ನೀವು ಒಂದು 4 ಡಿಕೇಡ್ಸ್ ಅನ್ನ ನೀವು ನೋಡ್ಕೊಂಡು ಬಂದಿದ್ರಲ್ಲ ಸರ್ ಈ ಥಿಯೇಟರ್ ಅಲ್ಲಿ, ಈ ಸಿನಿಮಾಗಳನ್ನ. ಸೊ ಒಂದು ಸಡನ್ ಚೇಂಜ್ ಅಂತ ಒಂದು ಸಿನಿಮಾದಲ್ಲಿ ಬಂತು, ಸಿನಿಮಾ ಇಂಡಸ್ಟ್ರಿಯಲ್ಲಿ. ಕವಿರತ್ನ ಕಾಳದಿಂದ ಹಿಡಿದ್ರೆ, ಸೊ ನೀವು ಕಾಟೇರ ತನಕ ನೋಡಿದ್ರೆ, ಸೊ ಹಂತವಾಗಿ ಸಿನಿಮಾದ ಬದಲಾವಣೆಗಳಾಯ್ತು, ಟೆಕ್ನಾಲಜಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಸಿನಿಮಾ ಶೂಟಿಂಗ್ ಇದ್ದ ಮೊದಲು ರೀಲ್ ಅಲ್ಲೇ ಶೂಟಿಂಗ್ ಮಾಡ್ತಿದ್ರು. ಕ್ರಮೇಣ ಅವರು ಡಿಜಿಟಲ್ ಸ್ಟಾರ್ಟ್ ಆಯ್ತು, ಡಿಜಿಟಲ್ ಕ್ಯಾಮರಾ ಬಂತು ಎಲ್ಲ. ಅವರಿಗೂ ಶೂಟಿಂಗ್ ಖರ್ಚು ಕಡಿಮೆ ಆಯ್ತು. ಮೊದಲು ಆ ರೀಲ್ ಹಾಕಿ ಅವ್ರು ಶೂಟ್ ಮಾಡಬೇಕಿತ್ತು, ಆಗ ಕಾಸ್ಟ್ಲಿ ಇತ್ತು ಅವರಿಗೂ. ಒಂದು ಪಿಕ್ಚರ್ ಡಬ್ಬಕ್ಕೆ ಅವರಿಗೆ 80,000 ರೂಪಾಯಿ ಬೀಳ್ತಿತ್ತು ಆಗ. ಆಗ್ಲೇ ಹೌದು, 80,000 ಅಂತ ಹೇಳಿದ್ರೆ ಅವರಿಗೆ ಕರ್ನಾಟಕ ಇಡೀ ರಿಲೀಸ್ ಮಾಡಬೇಕಾದ್ರೆ ಒಂದು ಬಾಕ್ಸ್ ಎಲ್ಲ ಥಿಯೇಟ್ರಿಗೂ ಬಾಕ್ಸ್ ಕಳಿಸ್ಬೇಕು. ಬ್ಯಾಂಗ್ಳೂರಿನಲ್ಲಿ ಒಂದು 4-5 ಥಿಯೇಟ್ರಿಗೆ ಬಾಕ್ಸ್ 80,000 ರೂಪಾಯಿ 5 ಥಿಯೇಟ್ರ್ ಕಳಿಸಿದ್ರೆ 4 ಲಕ್ಷ ಆಯ್ತು ಅಲ್ಲಿ. ಆಮೇಲೆ ಹುಬ್ಬಳ್ಳಿ ಹಾಗಾಗಿ ಕುಂದಾಪುರಕ್ಕೆ ಬರುವಾಗ ಏನಾಗ್ತಿತ್ತು ಅಂದ್ರೆ 3-4 ವಾರ ಲೇಟ್ ಆಗ್ತಿತ್ತು. 4 ವಾರ ಅಲ್ಲ, ಕೆಲವೊಂದು ತಿಂಗಳಿಗೆ ಲೇಟ್ ಆಗ್ತಿತ್ತು. ಆದ್ರೂ ಜನರಿಗೆ ಆ ಪಿಕ್ಚರ್ ನೋಡೋ ಕ್ರೇಜ್ ಇತ್ತು. ಆ ಪಿಕ್ಚರ್ ಯಾವಾಗ ಬರ್ತದೆ ಅಂತ ಕೇಳಿ ಬಂದು ನೋಡ್ತಿದ್ರು. ಈಗೆಲ್ಲ ಅಂದ್ರೆ ಈಗ ಸ್ಯಾಟಲೈಟ್ ಆದ್ರಿಂದ ಅಲ್ಲಿ ರಿಲೀಸ್ ಮಾಡಿ ಅವ್ರು ಏನ್ ಮಾಡ್ತಿದ್ರು, ಕೂಡಲೇ ಸ್ಯಾಟಲೈಟ್ ಲೋಡ್ ಮಾಡಿ ಬಿಡ್ತಾರೆ. ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿ ಬಿಡ್ತಾರೆ ಸ್ಯಾಟಲೈಟ್ ಅವರಿಗೆ. ನಾವು ಆ ಪಿಕ್ಚರ್ ಹಾಕಿದ್ರೆ ಕೂಡಲೇ ಅದೇ ದಿನ ಥ್ರೂಔಟ್ ಇಡೀ ವರ್ಲ್ಡ್ ರಿಲೀಸ್ ಆಗ್ತದೆ, ವರ್ಲ್ಡ್ ವೈಡ್ ರಿಲೀಸ್ ಆಗ್ತದೆ ಎಲ್ಲ ಪಿಕ್ಚರ್. ಹಾಗಾಗಿ ವರ್ಲ್ಡ್ ವೈಡ್ ರಿಲೀಸ್ ಸ್ಟಾರ್ಟ್ ಆಯ್ತದೆ ಅದ್ರ ನಂತರ. ಆ ತರದ ಒಂದು ಚೇಂಜ್ ಓವರ್
ಹಾಗಾಗಿ ಪಿಕ್ಚರ್ ಇದಕ್ಕೆಲ್ಲ ಸ್ವಲ್ಪ ಅವ್ರಿಗೆ ಎಕ್ಸ್ಪೆನ್ಸ್ ಕಡಿಮೆ ಆಯ್ತು. ಅವರಿಗೆ ಎಕ್ಸ್ಪೆನ್ಸ್ ಕಡಿಮೆ ಆದ್ರು ಈ ಆಕ್ಟರ್ಸಿಗೆ ರೇಟ್ ಜಾಸ್ತಿ. ಹೌದು ಹೌದು. ಆ? ಒಂದ್ ಕಡೆ ಕಾಸ್ಟ್ ಫ್ರೆಂಡ್ಲಿ ಆಯ್ತು, ಇನ್ನೊಂದ್ ಕಡೆ ಅದು ಜಾಸ್ತಿ ಆಯ್ತು. ಹೌದು. ಮತ್ತೆ ಈಗ ಕನ್ನಡ ಫಿಲ್ಮ್ ಲ್ಯಾಂಡ್ ಅಲ್ಲಿ ಒಳ್ಳೆ ಆಕ್ಟರ್ಸು ಇಲ್ಲ. ಒಳ್ಳೆ ಎಲ್ಲ ಆಕ್ಟರ್ಸ್ ಎಲ್ಲ ಸತ್ತೋದ್ರು ಪೂರ. ವಿಷ್ಣುವರ್ಧನ್, ರಾಜ್ಕುಮಾರ್ ಆಗಲಿ, ಅಪ್ಪು ಆಗಲಿ ಎಲ್ಲ. ಹಾಗಾಗಿ ಮತ್ತೆ ಈಗಿನ ಹೊಸ ಹೊಸ ಆಕ್ಟರ್ ಪಿಕ್ಚರ್ ನೋಡ್ಲಿಕ್ಕೆ ಆಗುದಿಲ್ಲ. ಯಾವ ಪಿಕ್ಚರ್ ತಂದು ಹಾಕಿದ್ರು ಒಂದು ವಾರಕ್ಕಿಂತ ಮೇಲೆ ನಡೆಯುವುದಿಲ್ಲ. ಮತ್ತೆ ಒಂದು ವಾರದಕ್ಕಿಂತ ಕಡಿಮೆ ತಂದ್ರು ಲಾಸ್ ಆಗ್ತದೆ ನಮ್ಗೆ. ಅವರು ಸೆಟಲೈಟಿಗೆ ಅಷ್ಟು ದುಡ್ಡು ಕೊಡ್ಲೇಬೇಕು ಒಂದು ವಾರದ. ಮಧ್ಯದಲ್ಲಿ ತೆಗೆದ್ರೆ ಪುನಃ ಮತ್ತೊಂದು ಪಿಕ್ಚರ್ಗೆ ಮತ್ತೆ ಸ್ಯಾಟಲೈಟಿಗೆ ದುಡ್ಡು ಕೊಡ್ಬೇಕು. ಡೇ ಬೈ ಡೇ ಪ್ರೊಡಕ್ಷನ್ ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಕೂಡ. ಪ್ರೊಡಕ್ಷನ್ ನಡೀತಾ ಇದೆ. ಅಲ್ಲಿ 10 ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತಾರೆ ಅಂತ ಹೇಳ್ತಾರೆ. ನಮಗೆ ಗೊತ್ತಿಲ್ಲ ಅದೆಲ್ಲ ಫಿಲ್ಮ್ ಅವ್ರದ್ದೆಲ್ಲ ಅವ್ರಿಗೆ ಯಾವ ರೀತಿ ಇದೆ ಅಂತ. ಅವ್ರು ಯಾವ ರೀತಿ ಅವರು ಲಾಭ ಮಾಡ್ತಾರೋ ನನ್ಗೆ ಗೊತ್ತಾಗೋದಿಲ್ಲ. ಅದರಲ್ಲಿ ನಮ್ಗೆ ಒಳ್ಳೆ ಇದಾದಂದ್ರೆ ಕಾಂತಾರ ಪಿಕ್ಚರ್ ನಲ್ಲಿ ಒಳ್ಳೆ ಕಲೆಕ್ಷನ್ ಒಳ್ಳೆ 5 ವಾರ ನಡೆದಿದೆ. ಆಮೇಲೆ ರವಿ ಬಸರೂರ್ನವ್ರದ್ದು ಗರ್ಗರ್ ಮಂಡ್ಲ ಅದೆಲ್ಲ ನಡೆದಿತ್ತು. ಬಿಲಿಂಡ್ರ್ ಎಲ್ಲ ರವಿ ಬಸರೂರ್ನವ್ರು ಸ್ಟಾರ್ಟಿಂಗ್ ನಲ್ಲೆಲ್ಲ ನಮ್ಮಲ್ಲೇ ಹಾಕಿದ್ರು. ಕಡೆಗೆ ಈಗೆಲ್ಲ ಸ್ವಲ್ಪ ಇದಾದ ನಂತರ ಈಗ ನಮ್ಮಲ್ಲಿ ಹಾಕೋದ್ ಬಿಟ್ಟು ಮಾಲಲ್ಲಿ ಹಾಕ್ತಾ ಇದ್ರು. ಮಾಲಲ್ಲಿ ಹಾಕಿದ್ರು ಅವ್ರಿಗೆ ಕಲೆಕ್ಷನ್ ಆಗ್ಲಿಲ್ಲ. ಕಡಾಲ್ ಪಿಕ್ಚರ್ ಎಲ್ಲ ಹಾಕಿದ್ರು ಎಲ್ಲ ಅಷ್ಟು ನಡೀಲಿಲ್ಲ. ನಮ್ಮಲ್ಲಿ ಕಲೆಕ್ಷನ್ ಆದಂಗೆ ಅವರಿಗೆ ಅಲ್ಲಿ ಆಗ್ಲಿಲ್ಲ. ಸೊ ಈಗ ನಾವು ಪ್ರೊಜೆಕ್ಟರ್ ರೂಮ್ಗೆ ಹೋಗೋಣ. ಸಾಮಾನ್ಯವಾಗಿ ಯಾವುದೇ ಥಿಯೇಟರ್ ನಲ್ಲಿ ಪ್ರೊಜೆಕ್ಟರ್ ರೂಮ್ಗೆ ಯಾರಿಗೂ ಅವಕಾಶಗಳು ಇರೋದಿಲ್ಲ. ನಮ್ಗೆ ಇವತ್ತೊಂದು ಅವಕಾಶ ಸಿಕ್ಕಿದೆ. ಅಲ್ಲಿ ಹೇಗ್ ವರ್ಕ್ ಆಗ್ತಿತ್ತು ಅನ್ನೋದನ್ನ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡೋಣ ಬನ್ನಿ. ಈಗ ನಾನು ವಿನಾಯಕ ಥಿಯೇಟರ್ನ ಪ್ರೊಜೆಕ್ಟರ್ ರೂಮ್ ನಲ್ಲಿ ಇದ್ದೇನೆ. ನೀವು ನೋಡ್ತಾ ಇರೋದು ರೀಲ್. ಸೊ ರೀಲ್ ಕಾಲಘಟ್ಟದಿಂದ ಪ್ರೊಜೆಕ್ಟರ್ ಕಾಲದವರೆಗೆ ವಿನಾಯಕ ಥಿಯೇಟರ್ ನಡೆದಂತಹ ಎಲ್ಲ ಒಂದು ಹಿಸ್ಟ್ರಿಯನ್ನ ಪುಷ್ಪರಾಜ್ ಸರ್ ಹೇಳ್ತಾರೆ. ಸರ್ ಹೇಳಿ ಸರ್, ಹಿಂಗೆಲ್ಲ ಇತ್ತು ಇದೆಲ್ಲ ಥಿಯೇಟರ್. ಇಲ್ಲಿ ಪ್ರೊಜೆಕ್ಟರ್ ಇತ್ತು, ಈಗ ಇಲ್ಲ, ಅದನ್ನೆಲ್ಲ ಸೇಲ್ ಮಾಡಿದೆ. ಬಾರಿ ಹೇಳಲಿಕ್ಕೆ ಬೇಜಾರಾಗ್ತದೆ. ಇಲ್ಲಿಂದ ಹೋಗ್ತಿತ್ತು ಅದು. ಇವ್ರು ತೋರಿಸಿದ್ರಲ್ಲ ಈಗ ಆ ರೀಲ್ನಲ್ಲಿ ಪ್ರಾಜೆಕ್ಟ್ ಹಾಕಿ ಪಿಕ್ಚರ್ ಹೋಗ್ತಾ ಇತ್ತು. ಅದರ ನಂತರ ಈಗ 10 ವರ್ಷದ ಕೆಳಗಡೆ ನಾವು UFOದವ್ರ ಹತ್ರ ಕಾಂಟ್ರಾಕ್ಟ್ ಮಾಡಿಕೊಂಡು UFO ಬನ್ನಿ UFO ಹಾಕಿದೀವಿ. ಇಲ್ಲಿತ್ತು ಅದೆಲ್ಲ ಅವರು UFOದೆಲ್ಲ ರೆಂಟ್ ಅವರು ಕಳ್ಸ್ಕೊಂಡು ಹೋಗಿದ್ದಾರೆ. ಸೊ ಇಲ್ಲಿಂದ ಸ್ಯಾಟಲೈಟ್ ಕನೆಕ್ಷನ್ ಎಲ್ಲ ಕೇಬಲ್ ಎಲ್ಲ ಇತ್ತು. ಇಲ್ಲಿ ಎಲ್ಲ ಇಲ್ಲಿ ಕನೆಕ್ಷನ್ ಇತ್ತು, ಅವರು ಬಿಚ್ಕೊಂಡು ಹೋಗಿದ್ದಾರೆ. ಇದೆಲ್ಲ ಆಂಪ್ಲಿಫೈಯರ್ 4 ಆ್ಯಂಪ್ ಡಾಲ್ಬಿ ಸಿಸ್ಟಮ್ ಇತ್ತು ನಮ್ದು. 4 ಆ್ಯಂಪ್ ಡಾಲ್ಬಿ ಸ್ಟೀರಿಯೋ ಇತ್ತು. ಎಲ್ಲ ಸೌಂಡ್ ಸಿಸ್ಟಮ್ ಎಲ್ಲ ಲೇಟೆಸ್ಟ್ ಹಾಕಿದ್ದೀವಿ ನಾವು. 10 ವರ್ಷದ ಕೆಳಗಡೆ ಹಾಕಿದ್ದೀವಿ. ಮೊದಲೆಲ್ಲ ಸಿಂಗಲ್ ಫೋಟೋಫೋನ್ ಪ್ರಾಜೆಕ್ಟರ್ ಇತ್ತು. ಅದೆಲ್ಲ ತೆಗೆದ ಸಿಸ್ಟಮ್ ಹೋಯ್ತು. ಈಗ ಎಲ್ಲ ಸ್ಯಾಟಲೈಟ್. ಈಗ ಪೂರ ಸ್ಯಾಟಲೈಟ್ ಇಂದ ಡೌನ್ಲೋಡ್ ಮಾಡಿಕೊಂಡು ಅವರು UFOದವರು ಲೈಸೆನ್ಸ್ ಕೊಟ್ರೆ ಮಾತ್ರ ನಮ್ಗೆ ಇಲ್ಲಿ ಎಕ್ಸಿಬಿಟ್ ಮಾಡ್ಲಿಕ್ಕೆ ಆಗ್ತಿತ್ತು. ಇಲ್ಲ ಆದ್ರೆ ಆಗುದಿಲ್ಲ. ನಾವು ಯಾವ ಪಿಕ್ಚರ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಪರ್ಚೇಸ್ ಮಾಡ್ತೀವೋ ಆ ಪಿಕ್ಚರ್ ಅನ್ನ ನಾವು ಪರ್ಚೇಸ್ ಮಾಡಿ ನಂತರ ಅವರು ಲೈಸೆನ್ಸ್ ಕೊಡ್ತಾರೆ. ಅದು 1 ವಾರಕ್ಕೆ ಅಂದ್ರೆ 4 4 ಶೋಸ್ ನಡೆಸ್ತಿದ್ವಿ. ಆ 4 ಶೋಸ್ ನಲ್ಲಿ 1 ವಾರಕ್ಕೆ 28 ಶೋ. ಆ 28 ಶೋಗೆ ಮಾತ್ರ ಅವರು ಲೈಸೆನ್ಸ್ ಕೊಡ್ತಿದ್ರು. ಆ 28 ಶೋ ಆದ ನಂತರ ಮತ್ತೆ ಎಕ್ಸಿಬಿಟ್ ಆಗುದಿಲ್ಲ. ಮತ್ತೆ ಶೋ 2ನೇ ಸೆಕೆಂಡ್ ವೀಕ್ ಮತ್ತೆ ನಡೆಸ್ಬೇಕಂತ ಹೇಳಿದ್ರೆ ಕಲೆಕ್ಷನ್ ಇದ್ರೆ ಅವ್ರ ಹತ್ರ ಪುನಃ ನಾವು ಲೈಸೆನ್ಸ್ ಮಾಡ್ಬೇಕು. ಫಸ್ಟ್ ವೀಕ್ ನಲ್ಲಿ ಅವ್ರು UFOದವ್ರದ್ದು ರೇಟ್ ಜಾಸ್ತಿ, ಸೆಕೆಂಡ್ ವೀಕ್ ನಲ್ಲಿ ಸ್ವಲ್ಪ 10% ಕಡಿಮೆ ಮಾಡ್ತಾರೆ. ಹಾಗೆ ಫಸ್ಟ್ ರನ್ನಿಂಗ್ ಪಿಕ್ಚರಿಗೆ ಅದೇ ಸ್ವಲ್ಪ ಒಂದು ಬೇರೆ ಕಡೆಯಲ್ಲಿ 1 ವೀಕ್ ಆಗಿ ಸೆಕೆಂಡ್ ವೀಕ್ ನಲ್ಲಿ ನಾವು ಇಲ್ಲಿ ಹಾಕಿದ್ರೆ ನಮ್ಗೆ ಸ್ವಲ್ಪ ಕಡಿಮೆ ಸಿಗ್ತದೆ. ಹೆಚ್ಚಾಗಿ ನಾವು ಫಸ್ಟ್ ವೀಕ್ ನಲ್ಲೇ ಹಾಕ್ತಿದ್ವಿ. ಇಲ್ಲಿಂದ ಪ್ರೊಜೆಕ್ಟರ್ ಇಲ್ಲಿಂದ ಸಿನಿಮಾ ಪಾಸ್ ಆಗ್ತಾ ಇತ್ತು, ಆನ್ ಸ್ಕ್ರೀನ್ ಅಲ್ಲಿ ಬರ್ತಾ.
ಸೊ ಇದೆಲ್ಲ ನೆನಪಿದೆಯಾ ಸರ್ ನೀವು ಇಲ್ಲಿ ವರ್ಕ್ ಮಾಡಿರೋದಕ್ಕೆ? ಇಲ್ಲಿ ನಾನು ನಾನು ಅಂದ್ರೆ ಪಿಕ್ಚರ್ ಆಪರೇಟರ್ ಭಾರಿ ಕಡಿಮೆ ಸಿಕ್ಕುದಿಲ್ಲ, ಅದು ಕಲ್ತವ್ರು ಇಲ್ಲ. ನಾನು ಮೊದ್ಲೇ ಕಲ್ತ್ಕೊಂಡು ಸ್ಟಾರ್ಟಿಂಗ್ ನಿಂದ ಕಲ್ತ್ಕೊಂಡು ಕವಿರತ್ನ ಕಾಳಿದಾಸ್ ನಮ್ಗೆ ಒಬ್ಬ ಆಪರೇಟರ್ ಇದ್ದಿದ್ದ, ಅವನು ಮೋಸ ಮಾಡಿಬಿಟ್ಟ. ಒಂದ್ ದಿವಸ ಹೌಸ್ಫುಲ್ ಜನ ಇದ್ದಾಗ ಅವನು ಬರಲೇ ಇಲ್ಲ. ಆಗ ನಾನೇ ಶೋ ಕೊಟ್ಟಿದ್ದೇನೆ, ಕೆಲವು ವಾರ ಕಟ್ಲೆ ನಾನೇ ಶೋ ಕೊಟ್ಟಿದ್ದೇನೆ. ಡಿಫಾಲ್ಟ್ ಆಪರೇಟರ್ ನೀವು ಒಂಥರ. ನಮ್ ತಂದೆಯವರು ಇದ್ದಿದ್ರ, ನಮ್ ತಂದೆಯವರಿದ್ದಾಗ ನೀನ್ ಏನ್ ಬೇಕಾದ್ರೆ ಆಗ್ಲಿ ಹೆದರ್ಬೇಡ, ಶೋ ಮಾಡ ಅಷ್ಟೇ ಧೈರ್ಯ ಕೊಟ್ರ. ಹಾಗಾಗಿ ನಾವು ಆಗ ಗೊತ್ತಿತ್ತು ನನಗೆ ಅದೆಲ್ಲ ಹೇಗೆ ಲೋಡ್ ಮಾಡೋದು, ಪಿಕ್ಚರ್ ಲೋಡ್ ಮಾಡೋದು. ಹಾಗಾಗಿ ಲೋಡ್ ಮಾಡಿ ಪಿಕ್ಚರ್ ಶೋ ಮಾಡ್ತಿದ್ದೆ. 2 ಪ್ರಾಜೆಕ್ಟ್ ಇತ್ತು, ಇಲ್ಲೊಂದು 2 ಇತ್ತು. ಅದು ಸಿಂಗಲ್ ಒಂದು 20 ನಿಮಿಷಕ್ಕೆ ಒಂದೊಂದು ರೀಲ್. 20 ನಿಮಿಷ ಆದ ಕೂಡಲೇ ಅದು ಆಟೋ ಚೇಂಜ್ ಓವರ್ ಮಾಡ್ಲಿಕ್ಕಿತ್ತು ಬಟನ್. ಆಚಿದ್ದು ಇದು ಚಾಲು ಮಾಡಿ ಒತ್ತಿದ್ರೆ ಆಚೆ ಆದ್ರೆ ಪ್ರೇಕ್ಷಕರಿಗೆ ಮಾತ್ರ ಗೊತ್ತಾಗೋದಿಲ್ಲ ಚೇಂಜ್ ಆಗಿತ್ತು. ಆದ್ರೆ ಅವನಿಗೆ ಗೊತ್ತಿದ್ದವನಾದ್ರೆ ಅಲ್ಲಿ ಸ್ಕ್ರೀನ್ ನಲ್ಲಿ ಒಂದು ಮಾರ್ಕ್ ಬೀಳ್ತದೆ. 20 ನಿಮಿಷ ಆದ ಕೂಡಲೇ ಚೇಂಜ್ ಓವರ್ ಮಾಡ್ತಾರೆ. ಈಗ ನಾವು ಆ ಮಾರ್ಕ್ ನೋಡಿ ಅಲ್ಲಿ ಚೇಂಜ್ ಓವರ್ ಮಾಡೋದು, ನೆಕ್ಸ್ಟ್ ಸೀನಿಗೆ ಕನೆಕ್ಟ್ ಸರಿ ಆಗುವಾಗ. ಇದ್ಯಾವುದು ಯಾರು ವ್ಯೂವರ್ಸಿಗೆ ಏನು ಗೊತ್ತಾಗ್ತಾ ಇರ್ಲಿಲ್ಲ. ಇದೆಲ್ಲ ನಿಮ್ಗೆ ಮಾತ್ರ, ನಮ್ಗೆ ಮಾತ್ರ. ಇಲ್ಲಿ ಒಳಗೆ ನಾವು ಯಾವಾಗ್ಲೂ ಅದು ಕಾರ್ಬನ್ ಅಡ್ಜಸ್ಟ್ ಮಾಡ್ತಾ ಇರ್ಬೇಕು. ನಾವು ಕೂತ್ಕೊಂಡು ಒಬ್ರು ಇರ್ಲೇಬೇಕು. ಆ ಕಾಲಘಟ್ಟದಲ್ಲಿ ಆ ಪ್ರಾಜೆಕ್ಟ್ ನಡೆಸುವಾಗ ಒಬ್ರು ಇರ್ಲೇಬೇಕು. 20 ನಿಮಿಷ ಆದ್ಮೇಲೆ ಪುನಃ ಅದನ್ನ ಸುತ್ತಿ ಅಲ್ಲಿ ಒಳಗೆ ಇಟ್ಟು ಮತ್ತೊಂದು ರೀಲ್ ತಂದು ಲೋಡ್ ಮಾಡ್ಬೇಕು. ಅಲ್ಲಿ ಹೋಗ್ತಾ ಇರ್ತದೆ ಅದು ಒಂದು ಪ್ರಾಜೆಕ್ಟ್ ಅಲ್ಲಿ, ಈ ಪ್ರಾಜೆಕ್ಟ್ ಲೋಡ್ ಮಾಡ್ಬೇಕು. ಹಾಗೆ 4 ಇದಾದ್ಮೇಲೆ ಒಂದು ಇಂಟರ್ವಲ್ ಆಗ್ತದೆ. 4 ರೀಲ್ ಆದ್ಮೇಲೆ ಒಂದು ಇಂಟರ್ವಲ್, ಮತ್ತೆ 20 ನಿಮಿಷ 10 ನಿಮಿಷ ಬಿಟ್ಟು ಮತ್ತೆ ಚಾಲು ಮಾಡ್ತಿದ್ವಿ. ಅಂದ್ರೆ ನೀವು ಕವಿರತ್ನ ಕಾಳಿದಾಸ ಸಿನಿಮಾದಿಂದಲೂ ಕೂಡ ನೀವು ಇಲ್ಲಿ ವರ್ಕ್ ಮಾಡ್ತಿದ್ವಿ. ನಿಮ್ಗೆ ಅಭ್ಯಾಸ ಇತ್ತು ಮತ್ತೆ. ಸೊ ಆಗೆಲ್ಲ ಹೆಂಗಿತ್ತು ಸರ್ ಇಲ್ಲಿ ವಿನಾಯಕ ಥಿಯೇಟರ್ಗೆ? ಆಗ ಇದೊಂದೇ ಥಿಯೇಟರ್ ಆಗಿದೆ ಗೊತ್ತಿರುವ ಅಂದಾಜಲ್ಲಿ ಒಂದು 10-15 ವರ್ಷದ ಹಿಂದೆ ಇದೊಂದು ಥಿಯೇಟರ್ ಇದ್ರು. ವಿನಾಯಕ ಥಿಯೇಟರ್ಗೆ ಜನ ಬರ್ತಿದ್ರು. ಹೇಗಂತ ಹೇಳಿದ್ರೆ ಸಿನಿಮಾ ನೀವು ಯಾವ್ದು ಹಾಕ್ತಿದ್ರಿ ಅದ್ರ ಮೇಲೆ ಡಿಪೆಂಡ್. ರಾಜ್ಕುಮಾರ್ ಪಿಕ್ಚರ್ ಅಂದ್ರೆ ಜನರಿಗೆ ಹೋಗಿ ಬಿದ್ದು ಬರ್ತಿದ್ರು. ಫುಲ್ ಕ್ರೌಡ್. ನಾವು ಸಾಧಾರಣ ರಾಜ್ಕುಮಾರ್ ಪಿಕ್ಚರ್, ಕವಿರತ್ನ ಕಾಳಿದಾಸ, ಅದ್ರ ನಂತರ ಬೆಳ್ಳಿ ಒಂದು ಸುಮಾರು ಕನ್ನಡ ಪಿಕ್ಚರ್ ಉಂಟಲ್ಲ, ಅದು ಹಿಟ್ ಮೂವೀಸ್, ಅದು ಪೂರಾ ಹಾಕಿದ್ದೇವೆ. ಅವನ ರಾಜ್ಕುಮಾರ್, ಅದ್ರ ನಂತರ ಶಿವರಾಜ್ ಕುಮಾರ್ ಇದ್ದು ಹಾಕಿದ್ದೇವೆ. ಅವನಷ್ಟು ನಡೀಲಿಲ್ಲ, ಅವನಿಗಷ್ಟು ಇದಿರ್ಲಿಲ್ಲ, ಅಷ್ಟು ನಡೀತಿರ್ಲಿಲ್ಲ. ರಾಜ್ಕುಮಾರ್ದು ಎಲ್ಲ ಮೂವೀಸ್ಗಳು ರಾಜ್ಕುಮಾರ್ದು 90% ಎಲ್ಲ ಹಾಕಿದೀವಿ ನಾವು. ಅದು ಒಳ್ಳೆ ಕಲೆಕ್ಷನ್ ಆಗಿತ್ತು. ಆಗ ನಮ್ಗೆ ಈ ಥಿಯೇಟರ್ ಕಟ್ಟುವಾಗ ನಮ್ಮ ತಂದೆಯವರಿಗೆ ಒಂದು 30 ಲಕ್ಷ ರೂಪಾಯಿ. ಆಗ್ಲೇ ಆಗ 40 years ಬ್ಯಾಕ್, 1983. ಆ 30 ಲಕ್ಷದಲ್ಲಿ 10 ಲಕ್ಷ ರೂಪಾಯಿ ಅವರು ಕ್ಯಾಶ್ ಹಾಕಿ 20 ಲಕ್ಷ ರೂಪಾಯಿ ಕೆನರಾ ಬ್ಯಾಂಕ್ ಅಲ್ಲಿ ಸಾಲ ಮಾಡಿ. ಕೆನರಾ ಬ್ಯಾಂಕ್ ಅದೇ ಓಪನಿಂಗಿಗೆ ಬಂದಿದ್ರಲ್ಲ ದಿನೇಶ್ DM, ಅದರಿಂದ ಅವರ ಕರ್ಸಿದ್ದ. ಮತ್ತೆ ಶ್ರೀಪತಿ ರಾಯರನ್ನು ಯಾಕೆ ಕರ್ಸಿದ್ರೆ ನಮ್ಮ ತಂದೆಯವರಿಗೆ ಅವ್ರು ತುಂಬಾ ಆಪ್ತರಾಗಿದ್ರು. ಅವ್ರು ಬರ್ಬೇಕಂತ ಹೇಳಿ ಆಸೆ ಇತ್ತು, ಅವರನ್ನು ಕರ್ಸಿದ್ರು. ಓಕೆ ವೀಕ್ಷಕರಿಗೆ, ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಥಿಯೇಟರ್ ನಲ್ಲಿ ನಾವು ಕೂತ್ಕೊಂಡು ಸಿನಿಮಾವನ್ನ ನೋಡ್ತೇವೆ. ಆದ್ರೆ ಎಲ್ಲಿಂದ ಸಿನಿಮಾ ನಮ್ಮ ಕಣ್ಣಿಗೆ ಬೀಳುತ್ತೆ ಅದ್ರ ಬಗ್ಗೆ ಎಲ್ಲೂ ಗೊತ್ತಿರಲ್ಲ. ಪ್ರಾಜೆಕ್ಟ್ ಹೇಗಾಗುತ್ತೆ, ಪ್ರಾಜೆಕ್ಟ್ ವರ್ಕ್ ಹೇಗಾಗುತ್ತೆ, ಪ್ರಾಜೆಕ್ಟ್ ರೂಮ್ ಅಲ್ಲಿ ಏನೆಲ್ಲ ಕೆಲಸ ಆಗುತ್ತೆ, ಸೊ ಅದು ಯಾವ್ದು ಕೂಡ ನಮ್ಗೆ ಏನು ಗೊತ್ತಿರಲ್ಲ ಅಲ್ವಾ. ಸೊ ಯೂಶ್ವಲಿ ಈಗ ಮಲ್ಟಿಪ್ಲೆಕ್ಸ್ ಅಲ್ಲೆಲ್ಲ ನಾವು ಸಿನಿಮಾ ನೋಡೋದು, ಈ ಥಿಯೇಟರ್ ನ ಕಲ್ಚರ್ ಏನಿದೆಯಲ್ಲ, ಸೊ ಅದು ತೀರಾ ಸಾಮಾನ್ಯವಾಗಿ ಯಾರಿಗೂ ಕೂಡ ಗೊತ್ತಿರಲ್ಲ ಅಂತ ಅನ್ಕೊಳ್ಳೋದು. ಅದನ್ನ ತುಂಬಾ ಚೆನ್ನಾಗಿ ಪುಷ್ಪರಾಜ್ ಅವರು ಎಕ್ಸ್ಪ್ಲೈನ್ ಮಾಡ್ತಿದ್ರು. ನಾನೀಗ ನಿಂತಿದ್ದೀನಲ್ಲ, ಸೊ ಈ ಒಂದು ವಿಂಡೋ ಮೂಲಕ ಇಲ್ಲಿ ಪ್ರೊಜೆಕ್ಟರ್ ಇರುತ್ತೆ, ಇಲ್ಲಿಂದ ಸಿನಿಮಾ ಆನ್ ಸ್ಕ್ರೀನ್ಗೆ ಹೋಗ್ತಾ ಇತ್ತು, ಅಲ್ಲಿಂದ ನಾವು ಸಿನಿಮಾವನ್ನ ನೋಡ್ತಾ ಇದ್ವಿ. ಈ ರೀಲ್ ಏನಿದೆಯಲ್ಲ, ಸೊ ಈ ರೀಲ್ ಕಟ್ ಕೂಡ ಮಾಡೋದಕ್ಕೆ, ಎಡಿಟ್ ಕೂಡ ಮಾಡೋದಕ್ಕೆ ಒಂದು ಯಂತ್ರ ಇತ್ತು, ಆಗಿನ ಕಾಲದಲ್ಲಿ ಬಳಸ್ತಾ ಇತ್ತು. ಈಗೆಲ್ಲ ಅದೆಲ್ಲ ಇಲ್ಲ. ಸೊ ಅದು ಕೂಡ ಇಲ್ಲೊಂದು ಇದೆ. ಸೊ ಅದನ್ನ ಅವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸರ್, ಇದು ಬಹಳ ವಿಶೇಷವಾಗಿ ಒಂದ್ ರೀಲ್ ನಮ್ಗೆ ಸಿಕ್ತು ಈ ನಿಮ್ಮ ಥಿಯೇಟರ್. ಸೊ ಇದರ ಎಡಿಟ್ ಮಾಡೋದಕ್ಕೆ ಕೂಡ ಒಂದು ಇದೆ ಇತ್ತು. ರೀಲ್ ಕೆಲವು ಸಾರಿ ರನ್ನಿಂಗ್ ಆಗ್ತಾ ಇರುವಾಗ ಅದ್ರಲ್ಲಿ ಸಿಕ್ಕಿ ಬಿದ್ದು ಕಟ್ ಆಗ್ತಿತ್ತು ರೀಲ್. ಕಟ್ ಆದಾಗ ಏನಾಯ್ತು ಅಂತ ಹೇಳಿದ್ರೆ, ಆದ ಕೂಡಲೇ ಅದನ್ನ ನಾವು ಕರೆಕ್ಟ್ ಆಗಿ ಕಟ್ ಮಾಡಿ ಎರಡನ್ನು ಆ ರೀಲಿಗೆ ಒಂದು ಸೀನ್ ಆಗ್ಬೇಕಾದ್ರೆ 20 ಇದು ಬರ್ತದೆ ಅಲ್ಲ, 20 ಫ್ರೇಮ್ ಬರ್ತದೆ. ಆ 20 ಫ್ರೇಮ್ ಅಲ್ಲಿ ಎಷ್ಟು ಫ್ರೇಮ್ ಹೋಯ್ತು ನೋಡಿ ಅಷ್ಟು ಕಟ್ ಮಾಡಿ
ನೆಕ್ಸ್ಟ್ ಪ್ರೊಜೆಕ್ಟರ್ ಅಲ್ಲ ಅದೇ ರೀಲ್ ಅನ್ನು ಎರಡನ್ನು ಒಟ್ಟು ಮಾಡಿ ಹೀಗೆ ಒಂದಕ್ಕೆ ಒಂದು ಒಟ್ಟು ಮಾಡಿ ಇದರಲ್ಲಿ ಇಟ್ಟು ಮಧ್ಯ ಇದಕ್ಕೆ ಸ್ಟೆಪ್ ಜಾಯಿಂಟ್ ಮಾಡೋದು ಮತ್ತೆ ಅದನ್ನೇ ಮುಂದುವರಿಸಿ. ಅದು ಗೊತ್ತಾಗೋದಿಲ್ಲ. ನಿಮ್ಗೆ ಇದು ಅಂದಾಜು ಇದೆಯಾ ಸರ್? ಈಗ ವರ್ಕ್ ಮಾಡೋದು ಹೆಂಗ್ ಮಾಡೋ ತೋರಿಸ್ಬೋದಾ? ತೋರಿಸ್ಬೋದು. ಅದಕ್ಕೆ ಕತ್ತರಿ ಬೇಕಿತ್ತೆ. ಕತ್ತರಿ ಬೇಡ, ಇರಲಿ, ಸುಮ್ಮನೆ ತೋರಿಸ್ತೇನೆ. ಇದು ಯಾವ ಮೂವಿ ಸರ್? ಯಾವುದೋ ಗೊತ್ತಿಲ್ಲ, ಯಾವುದೋ ಹಳೆಯದಿದ್ದದ್ದು. ಇದನ್ನ ಹೀಗೆ ಇಟ್ಟು ಈ ಸ್ಟಿಕ್ಕರ್ ಇದು ಈಗ ಇದು ಸ್ವಲ್ಪ ಲೇಟೆಸ್ಟ್. ಇದು ಫಸ್ಟ್ ಟೈಮ್ ನಲ್ಲಿ ನಾವು ಇದ್ದಾಗ ಅದು ಇದು ಅಲ್ಲ. ಆಗ ಫಿಲ್ಮ್ ಬೇರೆ ತರ ಇತ್ತು, ಬೇರೆ ಟೈಪ್ ಫಿಲ್ಮ್ ಸಿಮೆಂಟ್ ಇತ್ತು. ಫಿಲ್ಮ್ ಸಿಮೆಂಟ್ ಅಂತ ಹೇಳಿ ಒಂದು ಲಿಕ್ವಿಡ್ ಬರ್ತಿತ್ತು. ಅದು ಕಟ್ ಮಾಡಿ ಬ್ಲೇಡ್ ನಲ್ಲಿ ಅದನ್ನ ತಲೆಯನ್ನ ಇಲ್ಲಿ ಚೂರು ಚೂರು ಕಟ್ ಮಾಡಿ ಸ್ಕ್ರಾಚ್ ಮಾಡಿ ಅದನ್ನ ಒಂದಕ್ಕೆ ಒಂದಿಟ್ಟು ಹೀಗೆ ಹಿಡ್ಕೊಂಡು ಮಧ್ಯೆ ಹೀಗೆ ಬಿಟ್ಟರೆ ಅದು ಫುಲ್ ಆಗಿ ಜಾಯಿಂಟ್ ಆಗಿ. ಇದು ಹೀಗೆ ಇದು ಮಾಡಿ ರೀಲ್ ಇದಕ್ಕೆ ಹಚ್ಚಿ ಹೀಗೆ ಪ್ರೆಸ್ ಮಾಡಿದ್ರೆ ಇದು ಗೊತ್ತಾಗೋದಿಲ್ಲ. ನೀವು ಅಲ್ಲಿ ಸ್ಕ್ರೀನ್ ನಲ್ಲಿ ಗೊತ್ತಾಗೋದಿಲ್ಲ ಅಂದ್ರೆ ಇಲ್ಲಿ ಟೀತ್ ಇರೋದ್ರಿಂದ ಇದ್ರಲ್ಲಿರೋ ಟೀತಿಗೂ ಅದಕ್ಕೂ ಕರೆಕ್ಟ್ ಮ್ಯಾಚ್ ಆಗುತ್ತೆ. ಸೊ ಹೀಗೆ ಇದನ್ನ ಯೂಸ್ ಮಾಡ್ಕೊಂಡು ರೀಲ್ ಕಟ್ ಮಾಡಿ ನೆಕ್ಸ್ಟ್ ಸಿನಿಮಾವನ್ನ ಮುಂದುವರಿಸ್ತಾ ಇದ್ದಾರೆ. ವಿನಾಯಕ ಥಿಯೇಟರ್ ನ ಒಂದು ರೂಮ್ ನಲ್ಲಿ ನಾನಿದ್ದೇನೆ. ಇದೊಂದು ಫೋಟೋಗ್ರಾಫರ್ ನೀವು ನೋಡ್ತಾ ಇದ್ರಿ. ಇನಾಗ್ರೇಷನ್ ಆಗುವ ಸಂದರ್ಭದಲ್ಲಿ ಮಾಡಿದಂತ ಒಂದು ಅಡ್ವರ್ಟೈಸ್ಮೆಂಟ್ ಅಂತ ಇದು ನೋಡಿ. ಶ್ರೀ ವಿನಾಯಕ ಥಿಯೇಟರ್ ಹಂಗಳೂರು ಕುಂದಾಪುರ ನೂತನ ಚಿತ್ರಮಂದಿರದ ಪ್ರಾರಂಭೋತ್ಸವ ಅಂತ ಇದೆ. ಸೊ ಇದರ ಉದ್ಘಾಟನೆ ಮಾಡಿದವರು ಮಾನ್ಯ ಶ್ರೀಪತಿ ರಾವ್ ಅನ್ನೋರು. ಸೊ ಅರವಿಂದ ಮೋಟರ್ಸ್ ಮಂಗಳೂರಿನ ಓನರ್ ಆಗಿದ್ದಾರೆ ಅವರು. ಸೊ ಇದರ ಥಿಯೇಟರ್ ನ ಓನರ್ ಯಾರಿದ್ದಾರಲ್ಲ, ರಾಮಚಂದ್ರ ರಾವ್, ಇಲ್ಲಿ ಹೆಸರಿದೆ ನೋಡಿ, ಅವರ ಆಪ್ತ ಬಳಗದಲ್ಲಿ ಒಬ್ರು ಆಗಿದ್ರು ಅನ್ನೋದು ಇಲ್ಲಿ ನಾವು ಗಮನಿಸಬೇಕಾಗ್ತದೆ. ಮತ್ತೆ ಆ ದಿವಸ ಕಾರ್ಯಕ್ರಮದಲ್ಲಿ ದಿನೇಶ್ ನಾಯಕ್ ಅನ್ನೋರು ಇದ್ದಾರೆ. ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು, ಮಂಗಳೂರಿನ ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ರು. ಮತ್ತೆ ಕುಂದಾಪುರ ಮತ್ತು ಬೈಂದೂರಿನ ಶಾಸಕರು ಈ ಇನಾಗ್ರೇಷನ್ಗೆ ಬಂದಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ಆಗಿನ ಬೈಂದೂರಿನ ಶಾಸಕರು ಅಪ್ಪಣ್ಣ ಹೆಗ್ಡೆ ಅವರಾಗಿದ್ರು. ಆಮೇಲೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಕುಂದಾಪುರದ ಶಾಸಕರಾಗಿದ್ರು. 1983-84 ಕಾಲಘಟ್ಟದಲ್ಲಿ ಈ ಥಿಯೇಟರ್ ಇನಾಗ್ರೇಟ್ ಆಗುತ್ತೆ. ಸೊ ರಾಮಚಂದ್ರ ರಾವ್ ನೋಡಿ, ಆ ಇನಾಗ್ರೇಷನ್ ದಿವಸ ಬಹಳ ವಿಶೇಷವಾಗಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ಮಾನ್ಯ ಕಲಾವಿದ ನಟ ಡಾಕ್ಟರ್ ವರನಟ ರಾಜ್ಕುಮಾರ್ ಅವರ ಸಿನಿಮಾ ಇದೆಯಲ್ಲ, ಕವಿರತ್ನ ಕಾಳಿದಾಸ ಸಿನಿಮಾ, ಆ ದಿವಸ ಇಲ್ಲಿ ಪ್ರದರ್ಶನಗೊಂಡಿದ್ದು. 1983-84 ಕಾಲಘಟ್ಟದಲ್ಲಿ ಯಾವ ದಿನ ಅಂತ ಸರಿಯಾಗಿ ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಆ ಇಸ್ವಿಯಲ್ಲಿ ಕವಿರತ್ನ ಕಾಳಿದಾಸ ಸಿನಿಮಾ ಆರಂಭ ಆಗಿತ್ತು. ಆ ದಿವಸ ಇಲ್ಲಿ ಪ್ರದರ್ಶನಗೊಂಡಿತ್ತು ಅನ್ನೋದು ಬಹಳ ವಿಶೇಷ. ಇದೊಂದು 40 ವರ್ಷಗಳ ಹಿಂದಿನ ಒಂದು ಫೋಟೋಗ್ರಾಫಿ, ಇದೊಂದು ದಾಖಲೆ ಅಂತಾನೆ ಹೇಳ್ಬೋದು. ಸೊ ಇದು ಇನ್ವಿಟೇಷನ್ ನೋಡಿ. ಡೇಟ್ ಆಗ ನಾನು ಹೇಳಿರ್ಲಿಲ್ಲ ಅಲ್ಲ, 1983 7ನೇ ತಾರೀಕು ಡಿಸೆಂಬರ್ ಬುಧವಾರ ಆಗಿತ್ತು. ಆ ದಿವಸ ವಿನಾಯಕ ಚಿತ್ರಮಂದಿರದ ಇನ್ವಿಟೇಷನ್ ಇದು. ಆಗ್ಲೇ ಹೇಳಿದ ಹಾಗೆ ಅರವಿಂದ್ ಮೋಟರ್ಸ್ ನ ಶ್ರೀಪತಿ ರಾವ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಮತ್ತೆ ದಿನೇಶ್ ನಾಯಕ್ ಅನ್ನೋರು ಕೆನರಾ ಬ್ಯಾಂಕ್ ನ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆಗಿದ್ರು ಮಂಗಳೂರಿನಿಂದ. ಮತ್ತೆ ಇಬ್ರು ಶಾಸಕರು ಬೈಂದೂರು ಅಪ್ಪಣ್ಣ ಹೆಗ್ಡೆ ಅವರಾಗಿದ್ರು. ಬೈಂದೂರಿನ ಶಾಸಕರು ಅಪ್ಪಣ್ಣ ಹೆಗ್ಡೆ ಅವರಾಗಿದ್ರು. ಕುಂದಾಪುರಕ್ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರು. 83ರಲ್ಲಿ ಇದು ಇನಾಗ್ರೇಷನ್ ಆಗಿರೋದು. ಇದು ಅವ್ರ ಇನಾಗ್ರೇಷನ್, ಶ್ರೀಪತಿ ರಾವ್ ಇನಾಗ್ರೇಷನ್ ಮಾಡ್ತಾ ಇರೋದು. ಅವರ ಭಾಷಣ ಮಾಡ್ತಾ ಇರೋದು. ಇದು ನಾನು ಅಪ್ಪಣ್ಣ ಡೈರಿ ಮಾಲೆ ಹಾಕ್ತಿರೋದು. ಇದು ನೀವು? ಇದು ನಮ್ಮ ಅಕ್ಕ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಸ್ಟಾರ್ಟ್ ಬೇಕಾ? ಇದು ನಮ್ಮ ತಂದೆಯವರು ಬ್ಯಾಂಕ್ ಮ್ಯಾನೇಜರ್ಗೆ ಮಾಲೆ ಹಾಕ್ತಾರೆ. ಸೊ ಈ ಚಿತ್ರದಲ್ಲಿ ನೋಡ್ತಿದ್ದೀರಲ್ಲ,
ಈ ಸಿನಿಮಾ ಥಿಯೇಟರ್ ಅನ್ನ ಇಲ್ಲಿ ಕುಂದಾಪುರದಲ್ಲಿ ಸ್ಟಾರ್ಟ್ ಆಗೋದಕ್ಕೆ ಮೂಲ ಕಾರಣ ರಾಮಚಂದ್ರ ರಾವ್ ಅನ್ನೋರಿದ್ರು. ಸೊ ಇವರು ಈ ವಿನಾಯಕ ಥಿಯೇಟರ್ ಅನ್ನ ಬಿಲ್ಡ್ ಮಾಡಿರೋರು. ಸೊ ಅವರು ಶ್ರೀಪತಿ ರಾವ್ ಅವರಿಗೆ ಮಾಲೆ ಹಾಕ್ತಾ ಇರುವಂತಹ ಚಿತ್ರ ಇದು. ಇದೆ ಮಾಲೆ ಹಾಕೋದು, ಶ್ರೀಪತಿ ಮಾಲೆ ಹಾಕ್ತಾ ಇರೋದು. ಇಲ್ಲ ಅಪ್ಪಣ್ಣ ಹೆಗ್ಡೆಯವ್ರು ಮಾತಾಡ್ತಿದ್ರು. ಅಪ್ಪಣ್ಣ ಹೆಗ್ಡೆಯವ್ರು ಮಾತಾಡ್ತಿದ್ರು. ಪ್ರಾಜೆಕ್ಟ್ ಸೊ ಆಗಿನ ಬೈಂದೂರಿನ ಶಾಸಕರಾದಂತಹ ಅಪ್ಪಣ್ಣ ಹೆಗ್ಡೆ ಅವರು ಈ ಉದ್ಘಾಟನಾ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಿದ್ರು ಆಗ. ಸೊ ಆ ಚಿತ್ರವನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ. ಸೊ ಇದು ನೋಡಿ, ನಾವಾಗ ಎಕ್ಸ್ಪ್ಲೈನ್ ಮಾಡ್ತಿದ್ವಲ್ಲ, ಆ ಪ್ರೊಜೆಕ್ಟರ್ ಹೀಗಿತ್ತು. ಆ ಉದ್ಘಾಟನಾ ದಿನದ ಸಂದರ್ಭದಲ್ಲಿ ಶ್ರೀಪತಿ ರಾವ್ ಅವರು ಮತ್ತೆ ಅಪ್ಪಣ್ಣ ಹೆಗ್ಡೆ ಅವರು ಇತರ ಗಣ್ಯರೆಲ್ಲರೂ ಕೂಡ ಈ ಪ್ರೊಜೆಕ್ಟರ್ ಅನ್ನ ನೋಡ್ತಾ ಇದ್ರು ಆಗ. ಸೊ ನೋಡಿ, ಸೊ ಇನ್ನೊಂದು ಚಿತ್ರ ಇದು. ಪ್ರೊಜೆಕ್ಟರ್ ಆನ್ ಮಾಡ್ತಾ ಇರೋದು, ಪ್ರೊಜೆಕ್ಟರ್ ಆನ್ ಮಾಡಿ ಸಿನಿಮಾ ಪ್ರದರ್ಶನಕ್ಕೆ ಚಾಲನೆ ನೀಡ್ತಾ ಇರುವಂತಹ ದೃಶ್ಯ ಇದು. ಸುಮಾರು 40 ವರ್ಷಗಳ ಹಿಂದೆ, 1983. ಆಗ್ಲೇ ಹೇಳಿದ್ನಲ್ಲ, ಡಿಸೆಂಬರ್ 7ನೇ ತಾರೀಕು ಬುಧವಾರ. ಆಗಿನ ಫೋಟೋ. ಇದು ಬಾಲ್ಕನಿ ಪ್ಯಾಸೇಜ್. ಹೌದು, ಇಲ್ಲಿ ಕ್ಯಾಂಟೀನ್. ಕ್ಯಾಂಟೀನ್ ಅದೊಂದು ರೆಸ್ಟ್ ರೂಮ್. ಅದು ಇದು ಆಫೀಸ್ ಬಂದು ಮಾಡಿದ್ದಿಲ್ಲ ನಾನು. ಓಕೆ. ಒಟ್ಟಿನಲ್ಲಿ ಬಾಲ್ಕನಿಯಲ್ಲಿ ಎಷ್ಟು ಸೀಟ್ ಇತ್ತು ಸರ್? 176. 176 ಬಾಲ್ಕನಿಯಲ್ಲಿ 176, ಫಸ್ಟ್ ಕ್ಲಾಸ್ ಅಲ್ಲಿ 270. ಆಕ್ಚುಲಿ ಸ್ಟಾರ್ಟಿಂಗ್ ನಲ್ಲಿ 270 ಸೀಟ್ ಇತ್ತು ಬಾಲ್ಕನಿ. ಅದು ಕಡೆಗೆ ಕಡಿಮೆ ಮಾಡಿ. ಅದು ಫಸ್ಟ್ 100% ಫ್ರೀ ಇದಿತ್ತು, ಟ್ಯಾಕ್ಸ್ ಫ್ರೀ. ಅದು ಈಗ ಏನಾಗಿದೆ ಅಂತ ಹೇಳಿದ್ರೆ, ಈಗ ಟ್ಯಾಕ್ಸ್ ಅವರು ಟ್ಯಾಕ್ಸ್ ಸೀಟ್ ಮೇಲೆ ಟ್ಯಾಕ್ಸ್ ಮಾಡಿದೆ. ಬಾಲ್ಕನಿ ಸೀಟ್ ಎಲ್ಲ ತೋರಿಸ್ಲಿಕ್ಕೆ ಬೇಜಾರಾಗ್ತದೆ. ಸೊ ಇದು ವಿನಾಯಕ ಥಿಯೇಟರ್ನ ಬಾಲ್ಕನಿ ಆಗಿತ್ತು. ಇಲ್ಲಿ ಸಾಧಾರಣ ಒಂದು 176 ಮಂದಿ ಕೂತ್ಕೊಂಡು ಸಿನಿಮಾಗಳನ್ನ ನೋಡ್ತಾ ಇದ್ರು. ಸರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಸರ್ ಕವಿರತ್ನ ಕಾಳಿದಾಸದ ಸಂದರ್ಭದಲ್ಲಿ ಇಲ್ಲಿ ₹3.25. 3.25. ಕಾಟೇರ ಮುಗಿಯೋ ಹೊತ್ತಿಗೆ ₹100 ಆಗಿತ್ತು. ಹೌದು. ಅಂದ್ರೆ ಅದ ಎಕ್ಸ್ಪೆನ್ಸ್ ಜಾಸ್ತಿ ಆದ ಹಾಗೆ ರೇಟ್ ಜಾಸ್ತಿ ಮಾಡ್ತಾ ಹೋಗಿ. ಹೌದು.